ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಾಲ್ಗುಣಿ ಕ್ರಿಯೇಟರ್ಸ್. ಇವತ್ತಿನ ವಿಷಯ, ಮನೆ ಹತ್ತಿರ ಸ್ವಲ್ಪ ಜಾಗ ಇದ್ದಿದ್ದನ್ನ ಏನು ಮಾಡಿದ್ವಿ ಅಂತ ಹೇಳಿ. ಇದು ಮನೆ ಹಿಂದೆ ಇರೋ ಜಾಗ ಫುಲ್ ಹಳ ಬೆಳ್ಕೊಂಡಿದೆ. ಕೆಲವು ಕಡೆ ಹಳ ಅಂತಾರೆ, ಕೆಲವು ಕಡೆ ಕಳೆ ಅಂತಾರೆ. ಪೂರ್ತಿ ಬೆಳ್ಕೊಂಡಿದೆ. ಇದನ್ನು ಕೊಚ್ಚ ಹಾಕೋದು ಸ್ವಲ್ಪ ಕಷ್ಟ, ಯಾಕಂದರೆ ಮಗು ಹಿಡ್ಕೊಂಡು ಕೊಚ್ಚ ಹಾಕೋದು ಸ್ವಲ್ಪ ಕಷ್ಟ. ಹಾಗಾಗಿ ಟ್ರ್ಯಾಕ್ಟ್ರ್ ಹೇಳಿದ್ವಿ, ರೋಟ್ರಿ ಓಡಿಸೋದು ಅಂತ ಹೇಳ್ತೀವಿ ನಾವು, ರೋಟ್ರಿ ಅಂತ ಹೇಳಿ. ಸೊ ಅದು ಪೂರ್ತಿ ಹಳನೆಲ್ಲ ಕ್ಲೀನ್ ಮಾಡಿ, ಮಾಮೂಲಿ ನೆಲ ಹೇಗಿರುತ್ತೋ ಆ ಥರ ನೀಟಾಗಿ ಮಾಡುತ್ತೆ. ಇದೇ ಟ್ರ್ಯಾಕ್ಟ್ರಲ್ಲೇ, ಅದು ಮಿಷಿನ್ ಇದೆ, ಅದರಲ್ಲಿ ನೇಗಿಲು ಚೇಂಜ್ ಮಾಡಿರ್ತಾರೆ. ಪ್ರತಿಯೊಂದಕ್ಕೂ ನೇಗಿಲು, ಈಗ ಅರೆ ಹೊಡೆಯೋದು, ಉಕ್ಕೆ ಹೊಡೆಯೋದು, ಮರ ಹೊಡೆಯೋದು, ಅದಕ್ಕೆಲ್ಲ ನೇಗಿಲು ಡಿಫ್ರೆಂಟ್ ಇರುತ್ತೆ, ವಿಭಿನ್ನ. ಸೊ ಇದ್ರದ್ದು ನೇಗಿಲು ರೋಟ್ರಿ ಅಂತ ಹೇಳ್ತೀವಿ. ಇದು ಕೂಡ ಡಿಫ್ರೆಂಟ್. ಅದು ನಾನು ತೋರಿಸ್ತೀನಿ ಹೇಗಿದೆ ಅಂತ ಹತ್ತಿರದಿಂದ. ಇದು ನೋಡಿ, ಪೂರ್ತಿ ಹಳ ಬೆಳ್ಕೊಂಡಿದೆಯಲ್ಲ, ಇದನ್ನು ನಾವು ಹಳ್ಳೀಲಿ ಏನು ಮಾಡ್ತೀವಿ ಅಂದರೆ ಮಚ್ಚಲ್ಲಿ ಕೊಚ್ಚ ಹಾಕ್ತೀವಿ. ಕಳೆಯನ್ನು ಕೈಯಲ್ಲೇ ಕಿತ್ತಾಕ್ತೀವಿ, ಇಲ್ಲ ಮಚ್ಚಲ್ಲಿ ಕೊಚ್ಚಾಕ್ಬೋದು. ಸೊ ಎರಡೂ ಮಾಡೋಕ್ಕಾಗಲ್ಲ ಅನ್ನೋ ಕಷ್ಟ ಅಂತ ಇದ್ದರೆ, ಕೆಲವೊಮ್ಮೆ ಸಮಯ ಇರಲ್ಲ, ಸಮಯದ ಅಭಾವ ಇರುತ್ತೆ ಅಂತಂದಾಗ, ಬೇರೇನೋ ಕೆಲಸ ಇರುತ್ತೆ ಅಂದಾಗ ಈ ಥರ ರೋಟ್ರಿ ಅಂದರೆ ಟ್ರ್ಯಾಕ್ಟ್ರಿಗೆ ಹೇಳಿ ರೋಟ್ರಿ ಒಂದು 10-15 ನಿಮಿಷ ಆಗುತ್ತೆ, ಅದರಲ್ಲಿ ಹೊಡೆಸಿ ಕಂಪ್ಲೀಟ್ ಮಾಡ್ತೀವಿ. ಪೂರ್ತಿ ಅದು ಕ್ಲೀನಾಗಿ ಮಾಡಿಕೊಡ್ತಾರೆ ಇದರಲ್ಲಿ, ರೋಟ್ರಿನಲ್ಲಿ. ಇದು ಏನಕ್ಕೆ ಮಾಡಿಸೋದು ಅಂತ ಹೇಳಿದ್ರೆ, ಈಗ ಹಳ್ಳಿಗಳಲ್ಲಿ ಹೇಗೆ ಅಂದರೆ ನಿಮಗೆ ಗೊತ್ತಿರುತ್ತೆ, ಹುಳ ಉಪ್ಪಟಗಳೆಲ್ಲ ಜಾಸ್ತಿ. ಸೊ ಈ ಥರ ಬೆಳ್ಕೊಂಡಿದ್ರೆ ಹಾವುಗಳೆಲ್ಲ ಬರೋದು, ಹಾವುಗಳು ವಾಸ ಮಾಡೋದು, ಹಾವುಗಳು ಬರೋದು ಎಲ್ಲ ಜಾಸ್ತಿ ಇರುತ್ತೆ. ಸೊ ನನಗೆ ಮನೇಲಿ ಚಿಕ್ಕ ಮಗು ಇರೋ ಕಾರಣ, ಸೊ ಈ ಥರ ಎಲ್ಲ ಇದ್ದರೆ ನಮಗೂ ಭಯನೇ. ಮಗು ಇದೆ, ಹಾವೆಲ್ಲ ಬಂದರೆ ಹೇಗೆ? ಈಗ ಹಾವು ಅಂದರೆ ನಾವು ದೊಡ್ಡವರಾದರೂ ಹೆದರ್ಕೋತೀವಿ, ಎಂಥವ್ರಿಗೂ ಹಾವು ಅಂದರೆ ಭಯ ಆಗುತ್ತೆ. ಈಗ ಸಡನ್ನಾಗಿ ಹಾವು ಬಂದುಬಿಟ್ರೆ ನೀವೇನು ಮಾಡ್ತೀರಾ? ಭಯ ಆಗುತ್ತಲ್ವ. ಸೊ ಮಗು ಇರೋ ಮನೆ ಅಂಥೇಳಿ ಈ ಥರ ರೋಟ್ರಿ ಓಡಿಸ್ತಿರೋದು. ಇದು ನೋಡಿ, ಪೂರ್ತಿ ಅದು ಅಂದರೆ ತೇವಾಂಶ ಇದ್ದರೆ ಆ ಥರ ಧೂಳು ಬರಲ್ಲ. ಅಲ್ಲಿ ಧೂಳು ಬರ್ತಿದೆ ನೋಡಿ, ಕಾಣಿಸ್ತಿರ್ಬೋದು ನಿಮಗೆ ವಿಡಿಯೋದಲ್ಲಿ. ತೇವಾಂಶ ಇದ್ದರೆ ಈ ಥರ ಧೂಳು ಬರಲ್ಲ. ಈ ಹಳ ಇರೋದ್ರಿಂದ ಕೆಲವೊಂದು ಕಡೆ ತೇವಾಂಶ ಇದೆ, ಆವಾಗ ಧೂಳು ಬರಲ್ಲ. ಅಲ್ಲಿ ಆ ಪ್ಲೇಸಲ್ಲಿ ಸ್ವಲ್ಪ ಹಳ ಕಮ್ಮಿ, ಸೊ ಧೂಳು ಬರುತ್ತೆ. ಓಕೆನಾ? ಸೊ ನಿಧಾನವಾಗಿ ಹೊಡಿತಾರೆ, ಯಾಕಂದರೆ ಪೂರ್ತಿ ಅದು ಫುಲ್ ಕಟ್ ಥರ ಮಾಡಿ ಇದು ಮಾಡುತ್ತೆ. ಸೊ ಕೊನೆಯಲ್ಲಿ ನೀವು ನೋಡ್ಬೋದು, ಪೂರ್ತಿ ಕ್ಲೀನಾಗಿ ಮಣ್ಣು ಹೇಗಿರುತ್ತೋ ಆ ಥರ ಬರುತ್ತೆ ಇದರಲ್ಲಿ. ತುಂಬ ನಿಧಾನವಾಗಿ ಹೊಡಿತಾರೆ. ಬೇರೆ ಈಗ ಉಕ್ಕೆ ಹೊಡೆಯೋದು, ಅರೆ ಹೊಡೆಯೋದು ಆ ಥರ ಅಲ್ಲ ಇದು ಸ್ವಲ್ಪ ನಿಧಾನನೇ. ಎಲ್ಲರೂ ಅಷ್ಟೇ, ಇದು ನಿಧಾನ ಹೊಡೆಯೋದು. ಇದು ನಾನು ತೋರಿಸ್ತಿದ್ದೀನಿ ನೋಡಿ, ಬ್ಲೇಡ್ ಹೇಗಿದೆ ಅಂತೇಳಿ ಮಿಷಿನ್ ಒಳಗಡೆ. ನೋಡಿ, ನಿಮಗೆ ಗೊತ್ತಾಗ್ಬೋದು ಅದು ಯಾವ ಥರ ಕೆಲಸ ಮಾಡುತ್ತೆ ಅಂತ. ನೋಡಿ, ಈ ಥರ ನೋಡ್ತಾ ಇದ್ದೀರಲ್ಲ, ಆ ಬ್ಲೇಡು ನಾನು ಹತ್ತಿರದಿಂದ ತೋರಿಸ್ತಿದ್ದೀನಿ ನಿಮಗೆ. ಇನ್ನೊಂದೇನೆಂದರೆ, ಇದಕ್ಕೆ ಕಲ್ಲೇನಾದ್ರು ಸಿಕ್ಕಾಕ್ಕೊಂಡ್ರೆ ಅದು ಸ್ಟಕ್ ಆಗುತ್ತೆ. ಆವಾಗ ನಾವು ವಾಪಸ್ ಬಂದು ನೇಗಿಲಿಗೆ ಎತ್ಕೊಂಡು ಆಮೇಲೆ ಮುಂದಕ್ಕೆ ಹೋಗಿ ನೇಗಿಲಿಗೆ ಇಳಿಸ್ಕೋಬೇಕಾಗುತ್ತೆ. ಸೊ ಕಲ್ಲೇನು ಸಿಕ್ಕಾಕ್ಕೋಬಾರ್ದು. ಕಲ್ಲು ಸಿಕ್ಕಾಕ್ಕೊಂಡ್ರೆ ಅದು ಸ್ವಲ್ಪ ಎಳೆಯೋವಂಥ ದಾರ ಎಳಿತವೆ, ಯಾಕಂದರೆ ಇದು ರೋಟ್ರಿ. ಬೇರೆ ಥರ ಆದರೆ ಪರವಾಗಿಲ್ಲ. ಸೊ ಇದಕ್ಕೆ ಸಿಕ್ಕಾಕ್ಕೊಂಡ್ರೆ ಸ್ವಲ್ಪ ನಾವು ನಿಲ್ಲಿಸಿ ಹಿಂದೆ ಮಾಡಿ ತೆಗೆದು ಮಾಡಬೇಕಾಗುತ್ತೆ. ಸೊ ಇವಾಗ ನೀವು ನೋಡ್ತಿರ್ಬೋದು ಎಷ್ಟರ ಮಟ್ಟಿಗೆ ಕ್ಲೀನಾಗಿದೆ ನೋಡಿ, ಮಣ್ಣು ಥರನೇ ಕಾಣಿಸುತ್ತೆ. ಇಲ್ಲಿ ಹಿಂದೆ ಸ್ವಲ್ಪ ಹಳ ಬಾಕಿ ಇತ್ತು, ಸೊ ಹಿಂದೆ ಬಂದು ಅದನ್ನು ಮತ್ತೆ ಇದು ಮಾಡಿ ಹೋಗ್ತಾರೆ, ಕ್ಲೀನ್ ಮಾಡಿಕೊಂಡು. ಇದು ಟ್ರ್ಯಾಕ್ಟ್ರಲ್ಲೇ ಮಾಡೋದು. ಇದು ಟ್ರ್ಯಾಕ್ಟ್ರ್ ಬಂದು ಮಹೇಂದ್ರ 575. ಸೊ ಹಳ್ಳಿಗಳಲ್ಲಿ ಟ್ರ್ಯಾಕ್ಟ್ರ್ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲರೂ ಬಳಸ್ತಾರೆ, ಎಲ್ಲರಿಗೂ ಗೊತ್ತಿರುತ್ತೆ. ಸೊ ರೋಟ್ರಿ ಹೊಡೆಯೋದ್ರಿಂದ ಏನು ಅಂದ್ರೂ ಗೊತ್ತಿರುತ್ತೆ. ಇದು ತುಂಬ ಸುಲಭ, ಅಂದರೆ ಇದೊಂದು 10-15 ನಿಮಿಷದಲ್ಲಿ ಇಷ್ಟು ಜಾಗನೂ ಕ್ಲೀನ್ ಆಗಿಬಿಡುತ್ತೆ. ನೋಡಿ ಎಷ್ಟು ಕ್ಲೀನಾಗಿದೆ. ಇಲ್ಲಿ ಹಳ ಬೆಳೆದಿತ್ತು ಅನ್ನೋ ಒಂದು ಇದೂ ಗೊತ್ತಾಗಲ್ಲ ನಿಮಗೆ. ಒಂದು 2 ದಿನ ಹೋದರೆ ಇಲ್ಲಿ ಸ್ವಲ್ಪ ಇರೋದೆಲ್ಲ ಪೂರ್ತಿ ಬಿಸಿಲಿಗೆ ಒಣಗೋಗಿದೆ. ಅಂದರೆ ಕತ್ತರಿಸಿ ಹಾಕಿರೋದೆ, ಅದು
ಪೂರ್ತಿ ಒಣಗೋಗುತ್ತೆ, ಗೊತ್ತೇ ಆಗಲ್ಲ ಅಲ್ಲಿ ಇತ್ತು ಏನಾದರೂ ಒಂದು ಅಂತ ಹೇಳಿ. ಸೊ ಅಷ್ಟು ಚೆನ್ನಾಗಾಗುತ್ತೆ ನೋಡಿ. ಈ ಥರ ಮನೆ ಹತ್ತಿರ ಜಾಗನ ನಾವು ಕ್ಲೀನ್ ಮಾಡಿ ಇಟ್ಕೋಬೋದು. ಆಮೇಲೆ ಬೇಕಾದ್ರೆ ಕಾಳುಗಳು ಆ ಥರ ಏನಾದ್ರು ಹಾಕ್ಕೋಬೋದು ಬೇಕು ಅಂದರೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.